ಸೈನ್ಸ್ ಮ್ಯೂಸಿಯಂ ಎಲ್ಲ ನೋಡಿರ್ತೀರಾ, ಬಟ್ ಕ್ಯಾಟ್ ಮ್ಯೂಸಿಯಂ ಯಾವ ತರ ನೋಡಿದೀರಾ? ನಮಸ್ತೆ, ನಾನು ನಿಮ್ಮ ಆರ್ಜಿ ವಿವೇಕ್ ಎಕ್ಸ್ಪ್ಲೋರಿಂಗ್ ಮೈಸೂರು ಎಪಿಸೋಡ್ ಅಲ್ಲಿ ಈಗ ಸದ್ಯಕ್ಕೆ ಕ್ಯಾಟ್ ಮ್ಯೂಸಿಯಂ ನ ತೋರಿಸ್ತಾ ಇದ್ದೀನಿ. ಅಂಡ್ ಅಫ್ಕೋರ್ಸ್ ಸಿಕ್ಕಾಪಟ್ಟೆ ಸೂಪರ್ ಆಗಿತ್ತು, ವಿಸಿಟ್ ಮಾಡಿದ್ದೆ. ಅಂಡ್ ಸಾಕಷ್ಟು ಬೇರೆ ಬೇರೆ ದೇಶದಿಂದ ಇರುವಂತ ಕ್ಯಾಟ್ಸ್ ನ ಕೂಡ ನೀವು ನೋಡ್ಬೋದು. ಅಂಡ್ ಮ್ಯೂಸಿಯಂ ಅಲ್ಲಿ ಇನ್ನು ಸಾಕಷ್ಟು ವಿಷಯ ಕೂಡ ಇದೆ. ಅಫ್ಕೋರ್ಸ್ ಲೆಟ್ಸ್ ಗೆಟ್ ಇನ್ ಅಂಡ್ ಚೆಕ್ ಔಟ್ ಜಿನ್ಮಿನ್ ಕ್ಯಾಟ್ಸ್ ವರ್ಲ್ಡ್ ಅಂತ ಕ್ಯಾಟ್ ಮ್ಯೂಸಿಯಂ. ಸೊ ಸಿಕ್ಕಾಪಟ್ಟೆ ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಅಫ್ಕೋರ್ಸ್ ನೀವು ಕೂಡ ವಿಸಿಟ್ ಮಾಡ್ಬೋದು. ಟಿಕೆಟ್ ರೇಟ್ ಅಷ್ಟೇನು ಜಾಸ್ತಿ ಇಲ್ಲ, ವಿತಿನ್ 100 rupees ನಿಮ್ಗೆ ಸಿಗ್ಬಿಡತ್ತೆ. ಅಫ್ಕೋರ್ಸ್ ಟೈಮಿಂಗ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ರೆ 10:30 ಇಂದ 5:30 ವರೆಗೂ ಇರುತ್ತೆ. ಅಂಡ್ ಎಕ್ಸ್ಪ್ಲೋರ್ ಮಾಡಿ ಎಂಟ್ರಿ ಕೊಟ್ಟ ತಕ್ಷಣ ಅಫ್ಕೋರ್ಸ್ ನೀವು ನೋಡ್ಬೋದು ಒಂದು ಕ್ಯಾಟ್ ಕೂತಿದೆ ಅಲ್ಲಿ. ಅಂಡ್ ಕ್ಯಾಟ್ ಬಗ್ಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫಸ್ಟ್ ಲೈವ್ ಕ್ಯಾಟ್ಸ್ ನೋಡೋದಕ್ಕಿಂತ ಮುಂಚೆ ನೋಡಿ, ಅಲ್ಲೊಂದು ಕ್ಯಾಟ್ ಕೂತಿದೆ, ಅವ್ರು ಯಾವ ತರ ಇರ್ತಾರೆ, ಆ ಕ್ಯಾಟ್ ಬಿಹೇವಿಯರ್ ಯಾವ ತರ ಇರುತ್ತೆ. ಸೊ ಎಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅಫ್ಕೋರ್ಸ್ ಝೋಡಿಯಾಕ್ ಸೈನ್ ಬಗ್ಗೆ ಮಾಹಿತಿ ಇದೆ. ಅಫ್ಕೋರ್ಸ್ ನೀವು ಕೂಡ ಕ್ಯಾಟ್ ಪ್ರೇಮಿ ಆಗಿದ್ರೆ ನಿಮ್ಗೂ ಇಷ್ಟ ಆಗತ್ತೆ. ನೋಡಿ, ನಮ್ಗೆ ಯಾವ ತರ ಧನುರಾಶಿ ಅದು ಇದು ಅಂತ ಇರತ್ತಲ್ಲ, ಸೊ ಅದೇ ತರ ನಿಮ್ ಕ್ಯಾಟ್ ಯಾವಾಗ ಹುಟ್ಟಿತ್ತು ಅದ್ರ ಬಗ್ಗೆ ಡೀಟೇಲ್ಸ್ ಚೆಕ್ ಮಾಡಿ ಅವ್ರಿಗೂ ಕೂಡ ಒಂದು ಝೋಡಿಯಾಕ್ ಸೈನ್ ಇದೆ, ಅದನ್ನ ಚೆಕ್ಔಟ್ ಮಾಡ್ಬೋದು. ಅಂಡ್ ಡೈಲಿ ಕ್ಯಾಟ್ಸ್ ಏನೆಲ್ಲ ಮಾಡುತ್ತೆ, ಸ್ಟಾರ್ಟ್ ಅಂಡ್ ಎಂಡ್ ಸ್ಟೋರಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ 1 ಗಂಟೆ ಹೇಗಿರುತ್ತೆ, 2 ಗಂಟೆ ಹೇಗಿರುತ್ತೆ, ರಾತ್ರಿ 6 ಗಂಟೆ ಸಂಜೆ 6 ಗಂಟೆ ಆಗ್ತಿದ್ರೆ ಹೇಗಿರುತ್ತೆ, ಯಾವ ಟೈಮ್ ನಿದ್ದೆ ಮಾಡತ್ತೆ, ಸೋಷಿಯಲ್ ಇಂಟ್ರಾಕ್ಷನ್ ಯಾವ ತರ ಇರುತ್ತೆ, ಇದು ಡೀಟೇಲ್ ಆಗಿ ಒಂದು ಚಾರ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಫ್ಕೋರ್ಸ್ ನೋಡ್ಬೋದು ನೀವು, ಸಾಕಷ್ಟು ವಿಷಯನ ಶೇರ್ ಮಾಡಿದ್ದಾರೆ. ಅಂಡ್ ಫುಡ್ ಹ್ಯಾಬಿಟ್ಸ್ ಬಗ್ಗೆ ಕೂಡ ಡೀಟೇಲ್ಸ್ ಇದೆ. ಅಂಡ್ ಟಾಮ್ ಅಂಡ್ ಜೆರಿ, ಅಫ್ಕೋರ್ಸ್ ಸಾಕಷ್ಟು ಕಾರ್ಟೂನ್ಸ್ ನಾವು ಕೂಡ ನೋಡಿರ್ತೀವಿ, ಅದರಲ್ಲಿ ಕ್ಯಾಟ್ ಅಂತ ಒಂದು ಕ್ಯಾರೆಕ್ಟರ್ ಇರುತ್ತೆ. ಅದೇ ತರ ಟಾಮ್ ಅಂಡ್ ಜೆರಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತ ಒಂದು ಕ್ಯಾರೆಕ್ಟರ್ ಕೂಡ. ಅಂಡ್ ಅದನ್ನ ಡಿಸ್ಪ್ಲೇ ನಲ್ಲಿ ತೋರಿಸಿದ್ದಾರೆ. ಅಂಡ್ ಇದ್ರ ಜೊತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಟ್ಸ್ ನೀವು ಕೂಡ ನೋಡಿರ್ತೀರಾ, ನಿಮ್ಮ ಹತ್ರ ಇರುತ್ತೆ. ಬಟ್ ಸಮ್ಟೈಮ್ಸ್ ನೇಮ್ ಗೊತ್ತಿರಲ್ಲ, ಅದ್ರ ಬಗ್ಗೆ ಡೀಟೇಲ್ಸ್ ನ ಶೇರ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಅಮೇರಿಕನ್ ಶಾರ್ಟ್ ಹೇರ್ ಅಂತ ಒಂದು ಕ್ಯಾಟು, ಹಾಗೆ ಡೋರಾಮ್ಯಾನ್, ಇದು ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತ ಒಂದು ಕಾರ್ಟೂನ್. ಟಾಕಿಂಗ್ ಟಾಮ್, ಅಫ್ಕೋರ್ಸ್ ನೀವು ಸಾಕಷ್ಟು ಜನ ಇನ್ಸ್ಟಾಲ್ ಕೂಡ ಮಾಡಿರ್ತೀರ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ. ವೆರಿ ನೈಸ್. ನಾನು ಕೂಡ ಒನ್ಸ್ ಅಪಾನ್ ಎ ಟೈಮ್ ಇನ್ಸ್ಟಾಲ್ ಮಾಡಿದ್ದೆ. ನಾವು ಮಾತಾಡೋದೆ ಮತ್ತೆ ವಾಪಸ್ ಬರುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಹಾಗೆ ಕೆಲವೊಂದು ಕ್ಯಾಟ್ ನೋಡಕ್ಕೆ ಸ್ವಲ್ಪ ಡೇಂಜರಸ್ ಆಗಿ ಕೂಡ ಇರುತ್ತೆ. ಬಟ್ ನೋಡಿ, ಫಾರೆಸ್ಟ್ ಕ್ಯಾಟ್ ಅಂತ ಒಂದಿದೆ, ಇದು ನಾರ್ವೆ ಇಂದ. ಅಂಡ್ ಅವರ ಬಿಹೇವಿಯರ್ ಯಾವ ತರ ಇರುತ್ತೆ, ಪರ್ಸನಾಲಿಟಿ ಯಾವ ತರ ಇರುತ್ತೆ, ಅದ್ರ ಬಗ್ಗೆ ಕೂಡ ಡಿಸ್ಕ್ರೈಬ್ ಮಾಡಿದ್ದಾರೆ. ಅಮೇರಿಕನ್ ಮಾವ್ ಅಂತ ಅರೇಬಿಯನ್ ಅಲ್ಲಿ ಇರುವಂತ ಕ್ಯಾಟ್ ಇದು. ಅಂಡ್ ನೋಡಿ, ಇಲ್ಲಿ ಚಿಕ್ಕ ಕ್ಯಾಟ್ ಇದೆ, ಸ್ಮಾಲ್ ಕ್ಯಾಟ್. ಅಂಡ್ ಇದರ ಜೊತೆ ಹೆಲೋ ಕಿಟಿ, ಇದು ಕೂಡ ನೀವು ನೋಡಿರ್ತೀರಾ. ಅಂಡ್ ಐ ಥಿಂಕ್ ಇವಾಗ ಕೂಡ ಬರ್ತಾ ಇರುತ್ತೆ ಸಮ್ಟೈಮ್ಸ್ ಅಬ್ಸರ್ವ್ ಮಾಡಿದ್ರೆ. ಅಂಡ್ ಆಲ್ಸೋ ಗಾರ್ಫೀಲ್ಡ್, ಎಲ್ಲ ಇಂಟ್ರೆಸ್ಟಿಂಗ್ ಕ್ಯಾಟ್ ಪರ್ಸನಾಲಿಟೀಸ್ ತಗೊಂಡ್ಬಿಟ್ಟು ಸಾಕಷ್ಟು ಕಾರ್ಟೂನ್ಸ್ ನ ಕೂಡ ಮಾಡಿದ್ದಾರೆ. ಓಜಿ ಕಾಕ್ರೋಚಸ್, ವೆರಿ ನೈಸ್. ಸಮ್ಟೈಮ್ಸ್ ನನಗೆ ಗೊತ್ತಿರಲಿಲ್ಲ, ಆಮೇಲೆ ಯಾರು ಎಕ್ಸ್ಪ್ಲೈನ್ ಮಾಡೋದು ಈ ತರ ಕೂಡ ಒಂದು ಕಾರ್ಟೂನ್ ಇತ್ತು ಅಂತ. ಕೆಲವೊಂದು ನಾವು ಮಿಸ್ ಮಾಡಿರ್ತೀವಲ್ಲ. ಅಂಡ್ ನೋಡಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ವೆರಿ ಬ್ಯೂಟಿಫುಲ್ಲಿ ಡನ್. ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರೆ ಫಸ್ಟ್ ಎಂಟ್ರಿ ಕೊಟ್ಟ ತಕ್ಷಣ ಸೊ ಈ ತರ ಕ್ಯಾಟ್ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಬರುತ್ತೆ, ಕ್ಯಾಟ್ ಬಿಹೇವಿಯರ್ ಬಗ್ಗೆ, ಅವರ ಝೋಡಿಯಾಕ್ ಸೈನ್ ಬಗ್ಗೆ ಎಕ್ಸ್ಪ್ಲನೇಷನ್ ಬರುತ್ತೆ. ಸೊ ಈ ತರ ಎಕ್ಸ್ಪ್ಲನೇಷನ್ಸ್ ಎಲ್ಲ ಬರ್ತಾ ಇರುತ್ತೆ. ಆಮೇಲೆ ಹೋಗ್ತಾ 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 ಲೈವ್ ಕ್ಯಾಟ್ ನ ಕೂಡ ನೋಡ್ಬೋದು. ಅಂಡ್ ವಾಟ್ ಈಸ್ ಅ ಕ್ಯಾಟ್ ಅಂತ ತುಂಬಾ ಚೆನ್ನಾಗಿ ಒಂದು ಕ್ವಶನ್, ಒಂದು 5 marks ಕ್ವಶನ್ ತರ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಟೈಮ್ ಬೇಕು ಸ್ವಲ್ಪ ಓದಕ್ಕಲ್ಲ, ಅಲ್ಲಿ ನಿಂತ್ಕೊಂಡ್ಬಿಟ್ಟು ಫುಲ್ ಸ್ಟಡಿ ಮಾಡ್ಬೇಕಾಗುತ್ತೆ. ಅಂಡ್ ಲೈಫ್ ಸೈಕಲ್ ಆಫ್ ಅ ಕ್ಯಾಟ್ 10+ years ಅಂದ್ರೆ ಸೀನಿಯರ್ ಕ್ಯಾಟ್, ಅದು 7 to 10 years ಮೆಚ್ಯೂರ್ಡ್ ಕ್ಯಾಟ್. ಜೂನಿಯರ್ ಕ್ಯಾಟ್ ಅಂದ್ರೆ 7 months ಇಂದ 2 years ವರೆಗೂ ಜೂನಿಯರ್ ಕ್ಯಾಟ್. ಅಂಡ್ ಹ್ಯೂಮನ್ ಏಜ್ ಮತ್ತೆ ಕ್ಯಾಟ್ ಏಜ್ ಗೆ ಕನ್ಸಿಡರ್ ಮಾಡಿದ್ದಾರೆ.
ತುಂಬಾ ಬ್ಯೂಟಿಫುಲ್ಲಿ ಡಿಸೈನ್ಡ್. ಅಂಡ್ ಈ ವಿಷಯ, ಈ ತರ ಒಂದು ಮ್ಯೂಸಿಯಂ ಯಾಕೆ ಓಪನ್ ಮಾಡ್ಬೇಕು ಅಂತ ಯಾಕೆ ಅನ್ಸ್ತೋ ಅದ್ರ ಬಗ್ಗೆ ವಾಪಸ್ ಶೇರ್ ಮಾಡ್ತೀನಿ ಡೀಟೇಲ್ ಆಗಿ. ಅಂಡ್ ಕ್ಯಾಟ್ ಟೈಲ್ ಲ್ಯಾಂಗ್ವೇಜ್, ಕ್ಯಾಟ್ ಟೈಲ್ ಯಾವಾಗ್ಲೂ ಡಿಫ್ರೆಂಟ್ ಆಗಿರುತ್ತೆ. ಅದನ್ನ ನೋಡಿ ನೀವು ಕೂಡ ಅಬ್ಸರ್ವ್ ಮಾಡ್ಬೋದು. ಕಾನ್ಫಿಡೆಂಟ್ ಆಗಿದೆಯಾ, ಫ್ರೆಂಡ್ಲಿ ಆಗಿದೆಯಾ, ರಿಲ್ಯಾಕ್ಸ್, ತರ ಸಾಕಷ್ಟು ವಿಷಯ ಗೊತ್ತಾಗತ್ತೆ. ನಿಮ್ಗೂ ಕ್ಯಾಟ್ ಅಂದ್ರೆ ಇಷ್ಟನಾ? ಖಂಡಿತ ಕಮೆಂಟ್ ಮಾಡಿ ಇದ್ರ ಬಗ್ಗೆ. ಅಂಡ್ ವೈ ಯು ಶುಡ್ ಗೆಟ್ ಎ ಕ್ಯಾಟ್, ಯಾವ ತರ ಕ್ಯಾಟ್ ಇಸ್ ಹೆಲ್ಪ್ಫುಲ್, ಇದ್ರ ಬಗ್ಗೆ ಬೆನಿಫಿಟ್ಸ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅಂಡ್ ನೋಡಿ, ಐಡಲ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಕೆಲವೊಂದು ಐಡಲ್ಸ್ ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಹತ್ರ ಕೂಡ ಇರಬಹುದು, ನೀವು ಪರ್ಚೇಸ್ ಮಾಡಿರ್ತೀರ ಯಾವಾಗಾರು, ಲೈಕ್ ದ ಮಿಡಲ್ ಒನ್ ಅಲ್ಲಿ. ಹಾಗೆ ನೋಡ್ತಾ ಇದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಐ ಥಿಂಕ್ ಎಕ್ಸ್ಪ್ಲೋರ್ ಮಾಡಕ್ಕೆ ಒಂದು ಸ್ಪೀಡ್ ಆಗಿ ಹೋದ್ರೆ, ನೀವು ರಶ್ ಇಲ್ಲ ಅಂದ್ರೆ ಮೇ ಬಿ 30 ಮಿನಿಟ್ಸ್, ಇಲ್ಲ ಸ್ಲೋ ಆಗಿ ಆರಾಮಾಗಿ ಎಲ್ಲ ಪ್ರತಿಯೊಂದು ಸ್ಟಡಿ ಮಾಡ್ಬೇಕಂದ್ರೆ ಇಟ್ ವಿಲ್ ಟೇಕ್ ಟೈಮ್, 1.5 hour ಆಗುತ್ತೆ. ಸೊ ನೀವು ಕೂಡ ಪ್ಲಾನ್ ಮಾಡಿ ವಿಸಿಟ್ ಮಾಡಿ. ಇಟ್ಸ್ ಇನ್ ಮೈಸೂರ್. ಅಂಡ್ ನೋಡಿ, ಸಾಕಷ್ಟು ಪಿಕ್ಚರ್ಸ್ ಕೂಡ ಇದೆ, ಇಂಟ್ರೆಸ್ಟಿಂಗ್ ಪಿಕ್ಚರ್ಸ್ ಅಬೌಟ್ ಕ್ಯಾಟ್. ಅಂಡ್ ಹ್ಯೂಮನ್ ವಿಷನ್ ನಾವು ಹೇಗ್ ನೋಡ್ತೀವಿ, ನಮ್ಗೆ ಪಿಕ್ಚರ್ಸ್ ಯಾವ ತರ ನಾವು ಅಬ್ಸರ್ವ್ ಮಾಡ್ತೀವಿ, ನಮ್ಮ ಬ್ರೈನ್ ಕ್ಯಾಪ್ಚರ್ ಮಾಡುತ್ತೆ. ಅಂಡ್ ಆಲ್ಸೋ ಇದ್ರ ಜೊತೆ ಕ್ಯಾಟ್ ವಿಷನ್ ಹೇಗೆ ಇರುತ್ತೆ, ಅಫ್ಕೋರ್ಸ್ ಕ್ಯಾಟ್ಸ್ ಯಾವ ತರ ನೋಡ್ತಾರೆ, ಇದ್ರ ಬಗ್ಗೆ ಕೂಡ ದೇರ್ ಇಸ್ ಎ ವ್ಯೂ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅಂಡ್ ಜಿನ್ಮಿನ್ ಕ್ಯಾಟ್ ವರ್ಲ್ಡ್ ನೋಡಿ, ಇಲ್ಲಿ ನೋಡಿದ್ರೆ ಯಾಕೆ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ. ಅಂಡ್ ಇಲ್ಲಿ ಲೈವ್ ಕ್ಯಾಟ್ಸ್ ಕೂಡ ನೋಡ್ಬೋದು, ಸಾಕಷ್ಟು ಲೈವ್ ಕ್ಯಾಟ್ಸ್ ಕೂಡ ಇದೆ, ಆಟ ಆಡ್ತಿರ್ತಾರೆ. ಸ್ಲೀಪ್ ಟೈಮ್ ಅಂತ ಇರುತ್ತೆ. ಐ ಥಿಂಕ್ 1:30, 2 o'clock ಆ ತರ ಟೈಮ್ ಅಂದ್ರೆ ನಿದ್ದೆ ಮಾಡ್ತಿರತ್ತೆ ಇದು. ಮೇ ಬಿ ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ ಆಟ ಆಡಕ್ ಕೂಡ ಬಿಡ್ತಾರೆ, ನಿಮ್ಗೂ ಕೊಡ್ತಾರೆ. ಸೊ ಅಫ್ಕೋರ್ಸ್ ನಿಮ್ಗೂ ಕ್ಯಾಟ್ಸ್ ಅಂದ್ರೆ ತುಂಬಾ ಇಷ್ಟ ಇದ್ರೆ ವಿಸಿಟ್ ಮಾಡಬಹುದು. ಇವಾಗ ನಿದ್ದೆ ಮಾಡ್ತಿದೆ ಕ್ಯಾಟ್ಸ್ ಎಲ್ಲ. ಇಟ್ಸ್ ಸ್ಲೀಪ್ ಟೈಮ್. ಅಂಡ್ ಪ್ಲೇ ಟೈಮ್ ಇರುತ್ತೆ, ಸ್ಲೀಪ್ ಟೈಮ್ ಇರುತ್ತೆ. ಅಂಡ್ ಅವ್ರ ಫುಡ್ ಹ್ಯಾಬಿಟ್ಸ್ ಯಾವ ತರ ಇರುತ್ತೆ, ಈ ತರ ಸಾಕಷ್ಟು ವಿಷಯ ನೀವು ಎಕ್ಸ್ಪ್ಲೋರ್ ಕೂಡ ಮಾಡಬಹುದು. ಒಂಥರ ಗಾರ್ಡನ್ ಏರಿಯಾ ತರ ಮಾಡಿದ್ದಾರೆ, ನೋಡಕ್ ತುಂಬಾ ಚೆನ್ನಾಗಿದೆ. ನೋಡಿ, ಇಲ್ಲಿರುವಂತ ಕ್ಯಾಟ್ ಕೂಡ ನಿದ್ದೆ ಮಾಡ್ತಿದೆ. ಮೋಸ್ಟ್ಲಿ ಹೋಗಿದ್ದು ಆಲ್ಮೋಸ್ಟ್ 2 o'clock, 1:30, 2 o'clock ಆ ಟೈಮಲ್ಲಿ ಹೋಗಿದೆ. ಸೊ ಇಟ್ಸ್ ವೆರಿ ನೈಸ್. ಆತರ ಇಟ್ಸ್ ಫ್ಯಾಮಿಲಿ ಟ್ರಿಪ್, ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ಕೂಡ ಹೋಗಿ. ಇಟ್ಸ್ ಇನ್ ಮೈಸೂರ್. ಚೆಕ್ ಔಟ್ ಮಾಡಿ, ಲೆಟ್ ಮಿ ನೋ.